ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಕೆಲವು ಕಾರ್ಡ್ಸ್ ನೋಡೋಣ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದು ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಎನರ್ಜಿ ಆಗಿರುತ್ತೆ. ಬಾಟಮ್ನಲ್ಲಿ ಏನಿದೆ, ಇಲ್ಲೇನೋ ಸ್ಯಾಡ್ನೆಸ್ ಫೀಲಿಂಗ್ಸ್ ಇದೆ. ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಏನೋ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೆ ನೀವು ಯೋಚಿಸ್ತಾ ಇರೋ ಹಾಗಿದೆ. ಇದಕ್ಕೆ ಇಲ್ಲಿ ಇನ್ನೇನಿದೆ ನೋಡೋಣ. ಜೀವನದ ಬಗ್ಗೆ ತುಂಬ ಕನಸುಗಳಿತ್ತು ನಿಮಗೆ. ಲೈಫಲ್ಲಿ ಸೆಟ್ಲ್ ಆಗಬೇಕು, ಮದುವೆ ಮಾಡ್ಕೋಬೇಕು, ಮುಂದೆ ಆ ವ್ಯಕ್ತಿ ಜೊತೆ ಜೀವನ ಮಾಡಬೇಕು, ಹಾಗೆಲ್ಲ ನಿಮ್ಮ ಆಸೆಗಳಿತ್ತು. ಈ ಪರ್ಸನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಅವರನ್ನು ರಿಪ್ಲೇಸ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಅವ್ರ ನೆನಪುಗಳು ನಿಮ್ಗೆ ಯಾವಾಗಲೂ ಬರ್ತಾ ಇರುತ್ತೆ. ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿದ್ದೀರಾ. ನೀವು ಅವರನ್ನು ನೋಡಿದ ತಕ್ಷಣ ನಿಮಗೇನೋ ಅಟ್ರಾಕ್ಷನ್ ಇದೆ. ಅವ್ರು ನೋಡೋಕೆ ಚೆನ್ನಾಗಿರಬಹುದು, ಅಥವಾ ಏನೋ ಅವ್ರ ಮಾತುಕತೆಗಳು ನಿಮ್ಗೆ ಅಟ್ರ್ಯಾಕ್ಟ್ ಮಾಡಿದೆ. ಅವ್ರ ಪ್ಲೇಸಲ್ಲಿ ನಿಮಗೆ ಯಾರನ್ನೂ ನೆನೆಸ್ಕೊಳ್ಳೋಕೆ ಇಷ್ಟ ಆಗ್ತಾ ಇಲ್ಲ. ಯಾವಾಗಲೂ ಅವ್ರ ಮುಖ ನಿಮ್ಮ ಕಣ್ಣು ಮುಂದೆ ಬರ್ತಾ ಇರುತ್ತೆ. ಅವ್ರ ಮಾತು, ಅವ್ರ ನಗು ಆಗಾಗ ನಿಮಗೆ ನೆನಪಾಗ್ತಾ ಇರುತ್ತೆ. ಅವರ ಎನರ್ಜಿ ನೋಡಿದಾಗ ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆ. ಆದರೆ ಲೈಫಲ್ಲಿ ಏನೋ ಸಡನ್ ಚೇಂಜಸ್ ಆಗಿದೆ ಅನ್ನೋದು ಬರ್ತಾ ಇದೆ. ಏನೋ ಜಾಬ್ ಚೇಂಜ್ ಆಗಿರಬಹುದು, ಅಥವಾ ಮನೆಯಲ್ಲಿ ಏನೋ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ. ಆದರೆ ಇಲ್ಲಿ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅವ್ರಿಗೂ ನಿಮ್ಮನ್ನು ಮರೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಯಾವುದೇ ಡಿಸಿಷನ್ ತೊಗೊಳೋಕ್ಕೆ ಮನಸ್ಸೊಪ್ತಾ ಇಲ್ಲ. ಅದನ್ನು ನಡೆಸ್ಕೊಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಅನ್ಸರ್ಟೆನಿಟಿ ಇದೆ ಇಲ್ಲಿ. ಸ್ವಲ್ಪ ಕಾಲ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇದಕ್ಕೆ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ, ಅವ್ರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ. ಡಿಸಗ್ರಿಮೆಂಟ್ಸ್, ಮತ್ತೊಂದು ಕಾನ್ವರ್ಸೇಷನ್. ಇಲ್ಲೊಂದು ಗಿಲ್ಟಿ ಬರ್ತಾ ಇದೆ. ಹಾಗೆ ವ್ಯಾಲ್ಯೂಸ್, ಮತ್ತೊಂದು ಸಬಟೇಜ್. ಬಾಟಮ್ನಲ್ಲಿ ಏನಿದೆ, ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಕನೆಕ್ಷನಲ್ಲಿ ಅವ್ರಿಗೆ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ನಾನು ಇನ್ನೂ ಯೋಚನೆ ಮಾಡಬೇಕು, ನಂಗೆ ಟೈಮ್ ಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಅದಕ್ಕೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿಲ್ಲ. ನಿಮ್ಮನ್ನು ಮರ್ತಿಲ್ಲ ಅವರು ಅನ್ನೋದಿದೆ. ನಿಮ್ಮಂಥವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಅವ್ರ ಪರಿಸ್ಥಿತಿ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗಿದೆ ಹಾಗನ್ಕೋತಾ ಇದ್ದಾರೆ. ಈಗ ನಿಮ್ಮಿಂದ ದೂರ ಆಗಿದ್ರೂ ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಹಾಗನ್ಕೋತಾ ಇದ್ದಾರೆ ಅವರು. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನಿಸುತ್ತೆ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಈ ಕನೆಕ್ಷನಲ್ಲಿ ನಾನು ಯಾವುದೇ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ, ನಿಮ್ಗೆ ಯಾವುದೇ ತೀರ್ಮಾನ ಕೊಡೋಕ್ಕಾಗ್ತಾ ಇಲ್ಲ. ಹಾಗೆ ಮನಸ್ಸು ಬೇಜಾರಿನಲ್ಲಿದೆ. ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಹಾಗೆ ಯೋಚನೆ ಮಾಡ್ಕೋತಾ ಇದ್ದಾರೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಕ್ಯಾಸ್ಟ್ ಇಶ್ಯೂ ಇರಬಹುದು. ಯಾವುದೋ ಕಾರಣಗಳಿಂದ ನೀವು ಇಷ್ಟ ಆಗಿದ್ರೂ ನಿಮ್ಮ ಬಗ್ಗೆ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಆದರೆ ನಿಮ್ಮನ್ನು ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ. ಈ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಬೇಕು ಅನ್ನೋ ಆಸೆ ಇದೆ. ಆದರೆ ನಿಮಗೆ ಅವರಿಂದ ಏನಾದರೂ ಡಿಸಿಷನ್ ಬೇಕಿದೆ, ಯಾಕೆಂದರೆ ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಮನೆಯಲ್ಲೂ ಪ್ರೆಷರ್ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ, ಮುಂದೆ ಏನಾಗುತ್ತೆ ನೋಡೋಣ. ನೀವು 1 ನಿಮಿಷ ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್,
ಗೈಡ್ ಮಾಡಿ. ಅವ್ರ ಮನಸ್ಸಲ್ಲಿ ಏನೋ ತಪ್ಪು ಡಿಸಿಷನ್ ತೊಗೊಂಡಿದ್ದೀನಿ ಅನ್ನಿಸ್ತಾ ಇದೆ. ಸ್ಯಾಡ್ನೆಸ್ ಎನರ್ಜಿ ಇದೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ನಂಬಿಕೆ ಇತ್ತು, ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು ಅನ್ನಿಸ್ತಾ ಇದೆ. ಇಲ್ಲಿ ಕಮಿಟ್ಮೆಂಟ್ ಇಶ್ಯೂ ಬರ್ತಾ ಇದೆ. ಶುರುನಲ್ಲಿ ನಿಮ್ಗೆ ಏನೇನೋ ಪ್ರಾಮಿಸ್ ಮಾಡಿದ್ರು, ಈಗ ನಡ್ಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋ ಹೆಲ್ಪ್ಲೆಸ್ನೆಸ್ ಇದೆ. ನೀವು ಅವ್ರ ಬಗ್ಗೆ ತುಂಬ ಕನಸುಗಳಿಟ್ಕೊಂಡಿದ್ರಿ. ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅವರು. ಈಗ ಅದೆಲ್ಲ ಸುಳ್ಳು ಅನ್ನಿಸ್ತಾ ಇದೆ ನಿಮಗೆ. ಎಲ್ಲರೂ ಅವರವರ ಅವಶ್ಯಕತೆಗಳಿಗೋಸ್ಕರ ಮಾತಾಡ್ತಾರೆ, ಟೈಮ್ ಬಂದಾಗ ಜಾರ್ಕೋತಾರೆ. ಈ ಪ್ರಪಂಚನೇ ಹೀಗೆ ಅನ್ನೋ ಸರ್ಕಾಸ್ಟಿಕ್ ಭಾವನೆ ಬರ್ತಾ ಇದೆ ನಿಮಗೆ. ಕೆಲವು ಸರಿ ಅವರು ಬೇಕಂತ ದೂರ ಮಾಡ್ಕೊಂಡಿದ್ದಾರೆ ಅಂತ ಅನಿಸಿದ್ರೆ, ಇಲ್ಲ ಹಾಗೆ ಮಾಡುವಂಥ ವ್ಯಕ್ತಿ ಅಲ್ಲ ಅಂತ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಮಾಡ್ಕೊಳ್ಳೋದಿದೆ. ಅವರ ಎನರ್ಜಿ ನೋಡಿದಾಗ ಅವ್ರು ನಿಮ್ಮನ್ನು ನಿಮಗೆ ಕೊಟ್ಟ ಪ್ರಾಮಿಸ್ನ ಮರ್ತಿಲ್ಲ. ಇಲ್ಲಿ ಹಿಡನ್ ಫೀಲಿಂಗ್ಸ್ ಇದೆ. ಅಂದರೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಏನೋ ಇಬ್ಬರ ಮಧ್ಯೆ ಮಾತುಕತೆಗಳಾಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಮಾಡ್ಕೊಂಡಿದ್ದೀರಾ ಕೆಲವರು. ಅವ್ರು ನಿಮಗೇನೂ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಇಲ್ಲಿ ಇನ್ನೂ ಸ್ವಲ್ಪ ಕಾಲ ಸೈಲೆಂಟ್ ಎನರ್ಜಿ ಇರುತ್ತೆ. ಅವ್ರ ಲೈಫಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಮೂಡ್ ಸ್ವಿಂಗ್ಸ್ ಇದೆ, ಹಾಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿರ್ಧಾರ ತಗೊಳ್ಳೋ ಮೂಡಿಲ್ಲ. ಈಗ ಏನೋ ಜೀವನ ನಡೀತಾ ಇದೆ, ರಿಸ್ಕ್ ತಗೊಳ್ಳೋಕ್ಕಿಷ್ಟ ಇಲ್ಲ. ಆದರೆ ನೀವು ನಿಮ್ಮ ಫ್ರೆಂಡ್ಶಿಪ್ ಬೇಕು. ಕೆಲವರಲ್ಲಿ ಈಗಲೂ ಕನೆಕ್ಟ್ ಆಗಿದ್ದೀರಾ, ಆದರೆ ಮೊದಲ ಇಂಟೆನ್ಸಿಟಿ ಇಲ್ಲ. ಇಬ್ಬರಲ್ಲೂ ಸೈಲೆಂಟ್ ಗ್ಲೂಮಿ ಎನರ್ಜಿ ಇದೆ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಮೊದಲಿಂದನೂ ಸೀಕ್ರೆಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಮನಸ್ಸು ಬಿಚ್ಚಿ ತನ್ನ ಬಗ್ಗೆ ಏನೂ ಹೇಳ್ಕೊಂಡಿಲ್ಲ. ನಿಮಗೆ ಇವ್ರ ವರ್ತನೆ ಬಗ್ಗೆ ಆಗಾಗ ಕನ್ಫ್ಯೂಷನ್ಸ್ ಇತ್ತು. ಏನೋ ಸ್ಟ್ರೆಸ್ ಇದೆ, ಯೋಚನೆ ಇದೆ, ಹೇಳ್ಕೊತಾ ಇಲ್ಲ. ಹಾಗೆ ನೀವು ಸುಮ್ಮನಾಗಿದ್ರಿ. ಆಗಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಅವಾಯ್ಡ್ ಮಾಡ್ತಾಯಿದ್ರು. ನೀವು ಕೇಳಿದ್ರೆ ಬ್ಯುಸಿ ಅನ್ನೋ ಉತ್ತರ ಕೊಡ್ತಾಯಿದ್ರು. ಅವ್ರಿಗೂ ನಿಮ್ಮ ಜೊತೆ ಇರಬೇಕು ಅನಿಸುತ್ತೆ. ನೀವು ಅವರನ್ನ ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ತೀರಾ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕಣ್ತಪ್ಪಿಸೋದಿದೆ. ಇಲ್ಲಿ ಇವರೊಂದು ಸ್ವಲ್ಪ ಮೂಡಿ ಪರ್ಸನ್, ಹಾಗೆ ಪ್ರಾಕ್ಟಿಕಲ್ ಅನಿಸುತ್ತೆ. ನೀವು ಅವ್ರಿಗೆ ಇಷ್ಟ ಇದ್ರೂ ಅವ್ರ ಭಾವನೆಗಳನ್ನ ಹೈಡ್ ಮಾಡ್ಕೋತಾರೆ. ನಿಮ್ಮ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಿದೆ. ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿದೆ. ಏನೋ ಲೈಫಲ್ಲಿ ಸಡನ್ ಡಿಸಿಷನ್ ತಗೋಬೇಕು ಅಂದಾಗ ಸೀರಿಯಸ್ ಆಗಿದ್ದಾರೆ. ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅನ್ನಿಸ್ತಾ ಇದೆ. ಆಲ್ ಆಫ್ ಎ ಸಡನ್ ಇಷ್ಟ ಇಲ್ಲ ಅಂತ ಒಂದೇ ಸರಿ ಹೇಳಿ ನಿಮ್ಮ ಕನೆಕ್ಷನ್ ಕಟ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಅಥವಾ ನಿಮ್ಮ ಫೋರ್ಸ್ಗೋಸ್ಕರ ಯಾವುದೇ ಡಿಸಿಷನ್ ತೊಗೊಳಕ್ಕೂ ಆಗ್ತಾ ಇಲ್ಲ. ಮುಂದೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತೀನಾ ಇಲ್ವಾ ಹಾಗೆ ಮನಸ್ಸು ಯೋಚನೆ ಮಾಡ್ತಾ ಇದೆ. ಇಲ್ಲಿ ಕೆಲವರು ಕಮ್ಯುನಿಕೇಷನ್ ಗ್ಯಾಪಲ್ಲಿದ್ದೀರಾ, ಆದರೆ ಇಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಈ ಭಾವನೆಗಳೇ ಹೀಗೆ. ಆತ್ಮೀಯತೆ ಬೆಳೆದಿದೆ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಒಂದೇ ಸಾರಿ ಮರೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಆದರೆ ಜೀವನ ಎದುರಿಸೋಕ್ಕೂ ಈ ವ್ಯಕ್ತಿಗೆ ಕಷ್ಟ ಆಗ್ತಾ ಇದೆ. ಇವೆಲ್ಲದರ ಭಾವನೆಗಳಲ್ಲಿ ಸಿಕ್ಕಾಕ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಕೇಳಬೇಕು ಅನಿಸುತ್ತೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಫೈನಲ್ ಆಗಿ ಮುಂದೆ ಏನಾದರೂ ಆಗಬಹುದಾ? ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಅನ್ನೋದು ಬರ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಅನ್ಲೈಕ್ಲಿ. ಮತ್ತೊಂದು ದಿ ಸಿಚುವೇಶನ್ ವಿಲ್ ಇಂಪ್ರೂವ್, ನೋ ನೀಡ್ ಟು ವರಿ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ? ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಪ್ರೇಯರ್ಸ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇವೆಲ್ಲದರಿಂದ ಪಾಸಿಟಿವ್ ಎನರ್ಜಿ ನಿಮ್ಮದಾಗಬಹುದು ಅನ್ನೋದಿದೆ. ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಇರಬಹುದು, ಆಂಗ್ಸೈಟಿ, ಡಿಪ್ರೆಷನ್, ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಕೂತು ಮಾತಾಡಿ ಎಲ್ಲನೂ ಸರಿ ಮಾಡ್ಕೊಳ್ಳಿ. ಒಂದೊಂದು ಸರಿ ನಮ್ಮ ಕೆಲಸ ಆಗುತ್ತೋ ಇಲ್ವೋ, ಆದರೆ ಒಳ್ಳೆ ಬಾಂಧವ್ಯ ಅನ್ನೋದಿರುತ್ತೆ ಅಲ್ವಾ. ಮುಂದೆ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಹಾಗಿರೋದ್ರಿಂದ ಯೋಚನೆ ಮಾಡೋದು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಡೆಸ್ಟಿನಿನಲ್ಲಿ ಏನಿರುತ್ತೆ ಅದು ನಿಮ್ಮದಾಗುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.